ಅಂತ ಹೇಳಿತಾರೆ. ಹಿಂದಕ್ಕೆ ಹೋಗ್ಬೇಡ. ತಿನ್ನೋಣ ಅಂತ ಬಂದರೆ ಏನ ಮಲ್ಕೊಬಿಟ್ಲು. ಆಲ್ರೆಡಿ ಹೇಳಿದ್ದೀವಿ 2000 ಆಯಿತು. ಸೊ ಫ್ಲೈಟ್ ಎಷ್ಟಾಯಿತು ಕಿರಣ್? ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಸೊ ಲಾಸ್ಟ್ ವೀಡಿಯೋದಲ್ಲೇ ಹೇಳಿದೆ ನಾನು ಶಾಪಿಂಗ್ ಎಲ್ಲ ಮಾಡಿ ಪ್ಯಾಕಿಂಗ್ ಎಲ್ಲ ಆಗಿದೆ, ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ. ಸೊ ತುಂಬ ಜನ ಕೂಡ ಗೆಸ್ ಕೂಡ ಮಾಡಿದ್ರಿ. ಜಪಾನ್, ಸಿಂಗಪೂರ್, ಕೆನಡಾ ಜಾಸ್ತಿ ಇದೆ 3 ಮಾಡಿರೋದು. ಸೊ ಇಯಾನ ಹೇಳಿರೋದಲ್ಲಿ ಅದು ಇಷ್ಟು ಈ ನೇಮು ಕೂಡ ಹೇಳಿದ್ದಾಳೆ, ಬಟ್ ಜಾಸ್ತಿ ಅವಳು ಸಿಂಗಪೂರ್ ಅಂತ ಹೇಳಿದ್ಲು. ಸೊ ತುಂಬ ಜನ ಸಿಂಗಪೂರ್ ಅಂತ ಗೆಸ್ ಮಾಡಿದ್ದೀರಾ, ಕರೆಕ್ಟ್. ನಾವಿವಾಗ ಓಡ್ತಾ ಇದ್ದೀವಿ ಸಿಂಗಪೂರ್ಗೆ. ಹಿಂದಕ್ಕೆ ಹೋಗ್ಬೇಡ. ಹಾಯ್. ಸೊ ರಾತ್ರಿ 12 ಗಂಟೆಗೆ ರೋಡಲ್ಲಿ ಬ್ಯಾಗ್ ಮೇಲೆ ಕುತ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಿದ್ದೆ. ಅವಳು ಎಲ್ಲಾದರೂ ಹೋಗ್ತೀವಿ ಅಂದರೆ ನಿದ್ದೆನೇ ಮಾಡಲ್ಲ. ಯೂಶ್ವಲಿ ಅವಳು 10 ಗಂಟೆ 11 ಗಂಟೆಗೆ ಮಲಗಿಬಿಡ್ತಾಳೆ. ಬಟ್ ಇವತ್ತು ಟ್ರಿಪ್ ಹೋಗ್ತಾ ಇದ್ದೀವಿ ಅಂತ ಗೊತ್ತು, ಅದಕ್ಕೆ ಫುಲ್ ಆ್ಯಕ್ಟಿವ್ ಆಗಿ ಹಂಗೆ ಎಷ್ಟು ಎದ್ದಿದ್ಲು. ಕೊನೆಗೂ ಬಸ್ಸಲ್ಲಿ ಹೋಗಿ ಟಯರ್ಡ್ ಆದಮೇಲೆ ಆಮೇಲೆ ಮಲ್ಕೊಂಡಿದ್ದು. ಸೊ ನಾವೇನು ಜಸ್ಟ್ 2 ಟ್ರಾಲಿ ತೊಗೊಂಡೋಗಿದ್ವಿ, ಹಾಗೆ ಸ್ಟ್ರಾಲರ್ ಕೂಡ ತೊಗೊಂಡೋಗಿದ್ವಿ. ಅದನ್ನ ಕೆಳಗಡೆನೇ ಇಟ್ಟಿದ್ದು. ಆಮೇಲೆ ಬಂದಿದ ತಕ್ಷಣ ವಾಟರ್ ಬಾಟಲ್ ಕೊಟ್ಟರು, ಆಮೇಲೆ ಒಂದು ಬಿಸ್ಕೆಟ್ಸ್ ಕೂಡ ಸ್ವಲ್ಪ ಕೊಟ್ಟಿದ್ದಾರೆ. ಸರಿಯಾಗಿದೆಯಾ ಅಯ್ಯ? ಓಕೆ, ಫೈನಲಿ ನಾವು ಚೆನ್ನೈ ಏರ್ಪೋರ್ಟಲ್ಲಿ ಇದ್ದೀವಿ. ಆ್ಯಕ್ಚುಲಿ ನಾವು ಬಸ್ಸಲ್ಲಿ ಬಂದಿದ್ದು. ಏನಕ್ಕಪ್ಪ ಬಸ್ಸಲ್ಲಿ ಅಂದರೆ 2 ರೀಸನ್ಸ್. ಒಂದು, ನಮಗೆ ಟೈಮ್ ಕನ್ವೀನಿಯೆಂಟ್ ಇರಲಿಲ್ಲ, ಮತ್ತು ಕಂಫರ್ಟು ನೋಡಬೇಕಾಗುತ್ತೆ, ನೈಟ್ ನಿದ್ರೆ ಎಲ್ಲ ಬೇಕಾಗಿತ್ತು. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಬಜೆಟ್. ಸೊ ಬಜೆಟ್ ನೋಡಬೇಕಾಗುತ್ತಲ್ವ. ಫ್ಲೈಟ್ ಡೈರೆಕ್ಟ್ ಬ್ಯಾಂಗ್ಳೂರಿಂದ ಸಿಂಗಪೂರ್ಗೆ ಕಾಸ್ಟ್ ಇದೆ ಅಲ್ವಾ ಕಿರಣ್? ಎಷ್ಟಿದೆ? ಸೊ ಡೈರೆಕ್ಟ್ ಬ್ಯಾಂಗ್ಳೂರಿಂದ ಹೋದರೆ ಎಕ್ಸ್ಟ್ರಾ 14,000 ಆಗುತ್ತೆ. ಸೊ ನಾವೇನು ಮಾಡಿದ್ವಿ, ಅದು ಒಬ್ಬರಿಗೆ 14 ಆಗುತ್ತೆ. ಸೊ ನಾವು ಅದಕ್ಕೆ ಬ್ಯಾಂಗ್ಳೂರಿಂದ ಚೆನ್ನೈಗೆ ಬಸ್ಸಲ್ಲಿ ಬಂದ್ವಿ. ಬಸ್ಸಲ್ಲಿ ಅಂದರೆ ಎಷ್ಟಾಯಿತು? ಬಸ್ಸಲ್ಲಿ ಬರೀ 2000 ಇಬ್ಬರಿಗೆ ಯಾನ ಸೇರಿ 2000 ರುಪೀಸ್ ಆಯಿತು. ಆರಾಮಾಗಿ ನಿದ್ದೆ ಕೂಡ ಆಯಿತು, ಬಜೆಟಲ್ಲೂ ಕೂಡ ಬಂತು. ಸೊ ಇವಾಗ ನಾವು ಚೆನ್ನೈ ಏರ್ಪೋರ್ಟಲ್ಲಿ ಇದ್ದೀವಿ. ಇಲ್ಲಿದ್ದ ನಾವು 11 ಗಂಟೆಗೆ ಇರೋದು ಫ್ಲೈಟ್ ಸಿಂಗಪೂರ್ಗೆ. ಹಾಯ್ ಮಾಡು. ಏನಡಿ ಚಾಕ್ಲೇಟ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾಳೆ. ಸೊ ಇವಾಗ ಆರಾಮ್ ಟೈಮ್ ಇದೆ, ಹೋಗಿ ಫ್ರೆಶ್ ಅಪ್ ಆಗಿ ಲಾಂಚ್ಗೆ ಹೋಗ್ಬಿಟ್ಟು ಸರಿಯಾಗಿ ಬಾರಿಸ್ಬಿಟ್ಟು ಆಮೇಲೆ ಏನು ನೋಡೋಣ. ಒಂದು ಹೇಳ್ಬೇಕಿತ್ತು, ನಾವು ಆ್ಯಕ್ಚುಲಿ ಚೆನ್ನೈ ಬಸ್ ಇಳ್ದಿದ ತಕ್ಷಣ ಆಟೋಲ್ಲಿ ಬಂದ್ವಿ. ಕ್ಯಾಬ್ ಬುಕ್ ಏನು ಮಾಡಿಲ್ಲ. ಇಳ್ದಿದ ತಕ್ಷಣ ಆಟೋದವ್ರು ಬಂದುಬಿಟ್ರು, 200 ರುಪೀಸ್ ತೊಗೊಂಡ್ರು. ಕುತ್ಕೊಂಡು 1 ನಿಮಿಷಕ್ಕೆ ಇಲ್ಲಿ ಬಂದುಬಿಟ್ವಿ ಅಲ್ಲ ಕಿರಣ್? ನಮ್ಗೆ ಗೊತ್ತೇ ಇರಲ್ಲ. ಸೊ ಆಗುತ್ತೆ ಒಂಥರ, ಈ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸೊ ಪರವಾಗಿಲ್ಲ, ಆದರೂ ನಡ್ಕೊಂಡು ಹೋಗ್ತಿದ್ದೀವಿ. ಕಾರಲ್ಲಿ ಮಾಡಬೇಕಿತ್ತು ನಾವು, ಕ್ಯಾಬಲ್ಲಿ. ಆ್ಯಕ್ಚುಲಿ ಅವ್ರಿಗೂ ಡೌಟ್ ಇತ್ತು, ಹೇಳ್ಬಿಡೋಣ ಅಂತ ಅನ್ಕೊತಿದ್ರು. ನಮಗೆ ಏನು ಮಾಡೋಕ್ಕಲ್ಲ, ಹೊಸ ಜಾಗ, ಭಾಷೆ ಎಲ್ಲ ಚೇಂಜ್. ಸೊ ಇವಾಗ ಅದಕ್ಕೆ ನಡ್ಕೊಂಡು ಹೋಗ್ತಿದ್ದೀವಿ. ಇಲ್ಲೊಂದು ಮಾಲ್ ಇದೆ, ಅಲ್ಲೇ ಕಾಣಿಸ್ತಾ ಇರೋದು ಏರ್ಪೋರ್ಟಲ್ಲಿ ಇದೆಯಲ್ಲ. ಸೊ ಇವಾಗ ನಡ್ಕೊಂಡು ಒಳಗಡೆ ಬಂದುಬಿಟ್ಟು ಪಾರ್ಕಿಂಗಿಂದ ಒಳಗಡೆ ಬಂದು ಆಮೇಲೆ ಅಲ್ಲಿಗೆ ಹೋಗ್ತಾ ಇರೋದು. ಇವಾಗ ಹೋಗ್ಬಿಟ್ಟು ಫ್ರೆಶ್ ಅಪ್ ಆಗಿ ನೋಡಿ.
ಸೊ ಕಿರಣ್ ಈ ಸರಿ ಇನ್ಸ್ಟಾ 360 ಕ್ಯಾಮ್ರಾ ತರಿಸಿದ್ದಾರೆ. ತುಂಬ ದಿನದಿಂದ ತೊಗೊಳ್ಳೋಣ ಅನ್ಕೊತಾ ಇದ್ವಿ. ನಮ್ಮ ಹತ್ರ ಗೋಪ್ರೋ ಇತ್ತು, ಬಟ್ ಅದಾದಮೇಲೆ ಇದು ತೊಗೋಬೇಕಂತ ತುಂಬ ದಿನದಿಂದ ಅನ್ಕೊತಾ ಇದ್ವಿ. ಮಲೇಷಿಯಾಗೆ ಹೋಗ್ಬೇಕಾದ್ರೂ ಅಂದ್ಕೊಂಡಿದ್ವಿ, ಆಗಿರಲಿಲ್ಲ. ಬಟ್ ಈ ಸರಿ ಕಿರಣ್ ತೊಗೊಳ್ಳೇಬೇಕು ಸರಿ ಅಂದ್ಬಿಟ್ಟು ಆರ್ಡ್ರೇ ಮಾಡಿಬಿಟ್ಟಿದ್ದಾರೆ. ನಂಗೆ ನಿಜವಾಗ್ಲೂ ಬಟ್ ಆದರೂ ನೋಡಿ ಈ ಥರ ಈ ಎಲ್ಲ ಕ್ಯಾಪ್ಚರ್ ಮಾಡ್ಬೋದು, 360 ಡಿಗ್ರಿ ಎಲ್ಲ ಕ್ಯಾಪ್ಚರ್ ಮಾಡ್ಬೋದಂತೆ. ಮತ್ತು ಅಡ್ವೆಂಚರಸ್ ಇನ್ನೂ ಒಳ್ಳೊಳ್ಳೆ ಶಾರ್ಟ್ಸ್ ಎಲ್ಲ ತೊಗೋಬೋದು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ನೋಡೋಣ, ಹೋಪ್ಫುಲಿ ಈ ಟ್ರಿಪ್ಪಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಅಲ್ಲಿದ್ದ ಇನ್ನೇನು ಓಡ್ತಾ ಇದ್ದೀವಿ. ಚೆಕ್ ಇನ್ ಎಲ್ಲ ಆಗೋದು ಎಲ್ಲ ಟೈಮ್ ತುಂಬಾ ಪ್ರಾಸೆಸ್ ಇರುತ್ತಲ್ಲ, ಸೊ ಮುಂಚೆನೇ ಬಂದಿದ್ದೀವಿ. ಅಯ್ಯೋ, ಏನು ತಿಂತಾ ಇದೆಯಾ? ಯಾರಂತ ತುಳಿತಾರೆ? ತುಳಿಬಾರ್ದಂಗೆ ಯಾರಂತ ತುಳಿತಾರೆ? ಹಂಗೆ ತುಳಿಬಾರ್ದು ಕಣೆ, ಹಂಗೆ ತುಳಿಬಾರ್ದು. ಏ ಅಮ್ಮ ಬೇಡಮ್ಮ, ಅದು ಬಿಚ್ಚು ಬಿಚ್ಚು ಬೊಚ್ಚ ಅಂತ ಪಟ್ಟ ಕೊಡ್ತೀನಿ ನೋಡಂಗೆ, ಪಟ್ಟ. ಅದು ಚೆನ್ನಾಗೈತೆ ಸ್ವಾಮಿ, ಚೆನ್ನಾಗೈತೆ ಸ್ವಾಮಿ, ಸ್ವಾಮಿ ಚೆನ್ನಾಗೈತೆ. ಬೇಡ, ಇಲ್ಲಿ ಏನಾಗೈತೆ ನೋಡಿ, ಇಲ್ಲಿ ಹಿಂಗ ಕಚ್ಚತ್ತಲ್ಲಮ್ಮ. ಯಾವಾಗ ಕಚ್ಚತ್ತ ಸೊಳ್ಳೆ? ನೀನೇ ಬಿಚ್ಕೊಂಡ? ಹೆಂಗ್ ಬಿಚ್ತಾ ಇದೀಯ ಅಮ್ಮ? ಇದೆಂಗ್ ಬಿಚ್ತೀಯ? ಹೆಂಗ್ ಬಿಚ್ತೀಯ ಅದನ್ನ? ಬಂತ? ಅದನ್ನು ಬಿಚ್ಕೊಂತಿದ್ಯಾ? ಬರ್ತಾ ಇಲ್ಲ. ಬಾ. ಮತ್ತೆ ಮತ್ತೆ ಹಾಕಂ ಬಿಚ್ತೀಯ ಇನ್ನೊಂದ್ಸತಿ? ಬಿಚ್ಚಿದ ತಕ್ಷಣ ತಣ್ಣಗಾಯ್ತು, ಇವಾಗ ಹಾಕು ಅಂತಿದ್ದಾಳು. ಅವಳೇ ಬಿಚ್ಕೊಂಡ್ಲು. ಸೊ ಇವಾಗ ಜಸ್ಟ್ ಚೆಕ್ ಇನ್ ಆಯಿತು, ಲಗೇಜ್ ಎಲ್ಲ ಹೋಯ್ತು. ಜಸ್ಟ್ ಇವಾಗ ಇರೋದು ಸ್ಟ್ರಾಲರ್ಗೆ ಈ ಥರ ಟ್ಯಾಗ್ ಹಾಕ್ತಾರೆ. ಇವಾಗ ಆಮೇಲೆ ಬ್ಯಾಗ್ ಇದೊಂದು, ಇದು ಕ್ಯಾರಿ ಮಾಡೋದು. ನೆಕ್ಸ್ಟ್ ಇಮಿಗ್ರೇಷನ್, ಆಮೇಲೆ ಲಾಂಚ್. ಬರೀ ಕಾಯ್ತಾ ಇದ್ದಾಳ. ಹಸುವಾಗಿದೆ ನನಗೆ. ಆಯ್ತು. ಸೊ ಇನ್ನೇನು ಹಾಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಸಡನ್ನಾಗಿ ಕಿರಣ್ ನೋಡಿದ್ರು, ಅಲ್ಲಿ ಆ್ಯಕ್ಟ್ರ್ ಅರ್ಜುನ್ ಸರ್ಜಾ ಅವ್ರು ಇದ್ದರು. ಕಿರಣೇ ನೋಡಿ ಹೇಳಿದ್ದು ಈ ಅವರು ಆ್ಯಕ್ಟ್ರ್ ಇದ್ದಾರೆ ಅಂತ. ಸರಿ, ನಂಗೆ ತುಂಬ ಖುಷಿ ಆಯಿತು, ಕನ್ನಡದವ್ರು ಆ್ಯಕ್ಟ್ರ್ ಸಿಕ್ಕಿದ್ರಲ್ಲ, ಸರಿ ಮಾತಾಡ್ಸ್ಕೊಂಡೇ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ ಅವ್ರಿಗೋಸ್ಕರನೇ. ಕಿರಣ್ ಕೂಡ ವೆಯ್ಟ್ ಮಾಡ್ತಾಯಿದ್ರು. ಅವರು ಬಂದಿದ್ದ ತಕ್ಷಣ ಚೆನ್ನಾಗಿ ಮಾತಾಡ್ಸಿದ್ರು. ಥ್ಯಾಂಕ್ ಯು. ಜನ ಇರೋದಕ್ಕೆ ಕ್ಯೂ ಅಲ್ಲಿ ನಿಂದಿರೋದಿರಲ್ಲ, ಇಲ್ಲಾಂದ್ರೆ ಅಷ್ಟು ದೊಡ್ಡ ಕ್ಯೂ ಇದೆ ನೋಡಿ. ಅಷ್ಟು ದೊಡ್ಡ ಕ್ಯೂ ಇಲ್ಲ ಇವಾಗ, ಡೈರೆಕ್ಟ್ ಎಂಟ್ರಿ. ಇಮಿಗ್ರೇಷನ್ ಆಯಿತು. ಇವಾಗ ಸೆಕ್ಯೂರಿಟಿ ಚೆಕ್ ಆಯಿತು. ಸೊ ಇವಾಗ ಲಾಂಚ್. ಥರ್ಡ್ ಫ್ಲೋರ್.
ಯಪ್ಪ ಇವಾಗ ನಾವು ಜಸ್ಟ್ ಹೇಳಿದ್ನಲ್ಲ ಅರ್ಜುನ್ ಸರ್ಜಾ ಅವ್ರನ್ನ ಮೀಟ್ ಮಾಡಿದ್ವಿ ಅಂತ ನೋಡಿದ್ವಿ, ತುಂಬ ಖುಷಿ ಆಯಿತು. ನಾನು ಇವಾಗ ಜಸ್ಟ್ ಚೆಕ್ ಮಾಡಿದೆ, ಅವ್ರಿಗೆ 60+ ಏಜ್ ಇದೆ ಅಂತೆ. ಎಷ್ಟು ಯಂಗಾಗಿ ಹ್ಯಾಂಡ್ಸಮ್ ಆಗಿ ಎಷ್ಟು ಸೂಪರಾಗಿ ಕಾಣ್ತಾ ಇದ್ರು ಅಂದರೆ, ಫಿಟ್ ಆಗಿದ್ರು ಮಾತ್ರ. ತುಂಬ ಖುಷಿ ಆಯಿತು ಮೀಟ್ ಮಾಡಿ. ಹೇಳಿದ್ರು ಅವರು, ನೀವು ಕನ್ನಡದವರ ಅಂತ ಕೇಳಿದ್ರು. ನಾವು ಮಾತಾಡೋದು ನೋಡಿ, ಆಮೇಲೆ ಏನೋ ಕ್ಯೂಟ್ ಅಂತೆಲ್ಲ ಮಾತಾಡ್ತಾ ಇದ್ರು. ಸೊ ಫೈನಲಿ ಅವ್ರ ಜೊತೆ ಒಂದು ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ಸೊ ಎಲ್ಲ ಮುಗ್ದು ಆಯಿತು. ನೆಕ್ಸ್ಟ್ ಇವಾಗ ಬಂದಿದ್ದೀವಿ ಲಾಂಜ್ಗೆ. ಹೊಟ್ಟೆ ಹಸಿತಾ ಇದೆ. ತಿನ್ನೋಣ ಅಂತ ಬಂದರೆ ಏನೋ ಮಲ್ಕೊಬಿಟ್ಲು. ಅಯ್ಯಯ್ಯೋ ತಿನ್ನೋಣ ಹೋಗಿದ್ದಾರೆ. ಅವಳು ಒಂದು ಸ್ವಲ್ಪ ಹೊತ್ತು ಆದಮೇಲೆ ಎದ್ಮೇಲೆ ಏನು ದೋಸೆ, ಇಡ್ಲಿ, ಸಾಂಬಾರು, ಚಟ್ನಿ, ಇದೇನೋ ಎಗ್, ಏನಿದು ಎಗ್ಗು ಮತ್ತು ಚೆನ್ನಾಗಿದ್ದಾವೆ. ಏನೋ ಮಲ್ಕೊಂಡ್ಬಿಟ್ಟಿದ್ದಾಳೆ. ಚೆನ್ನಾಗಿ ನಿದ್ದೆ ಆಗಲಿಲ್ಲ ಅಂದರೆ ಹಠ ಎತ್ಕೋ ಅಂತ. ಸೊ ಅವಳು ಪ್ರಾಪರಾಗಿ ನಿದ್ದೆ ಮಾಡಿದ್ರೆ ಅವಳು ಆರಾಮಿರ್ತಾಳೆ, ಇಲ್ಲಾಂದರೆ ಇರಲ್ಲ. ಇಲ್ಲಾಂದರೆ ಎತ್ಕೊಂಡೇ ಇರಬೇಕು. ಸೊ ಇನ್ನೇನು ಆರಾಮ್ ಟೈಮ್ ಇದೆ, ಒಂದು ಅರ್ಧ ಗಂಟೆ ಮಲ್ಕೊಳ್ಳಿ. ಅವಳು ಎದ್ಮೇಲೆ ಅವಳಿಗೆ ತಿನ್ನಿಸ್ಕೊಂಡು ಕರ್ಕೊಂಡು ಹೋಗೋದು. ಪಲ್ಯ ಅದು ಪುಡಿ ಎಣ್ಣೆ ಹಾಕೊಂಬಂದಿದ್ದಾರೆ ನೋಡಿ. ಚೆನ್ನಾಗಿದೆ. ಸೊ ಇಲ್ಲಿ ಲಾಂಜ್ ಎಂಟ್ರಾದ್ವಿ. ಇಲ್ಲಿ ಇದೆಲ್ಲ ಇದೆ ಆಪ್ಷನ್ಸು. ಸೊ ಮಾಝಾ, ಆಮೇಲೆ ಮಿನಿಟ್ ಮೇಡ್ ಆ್ಯಪಲ್, ಆಮೇಲೆ ಬಟರ್ ಇದೆ, ಲಾಸ್ಟ್ ಆರ್ಡರ್ ಬ್ರೆಡ್, ಮೇಥಿ ಪರಾಟ, ಕಸ್ಟರ್ಡ್ ಡ್ಯಾನಿಶ್, ಬಟರ್ ಕ್ರಾಸೆಂಟ್, ಆಮೇಲೆ ಇದು ಬ್ರೆಡ್. ಜ್ಯೂಸಸ್ ಇದೆ, ಆಮೇಲೆ ಇದು ಯೋಗರ್ಟ್, ಪ್ಲೇನ್ ಯೋಗರ್ಟ್, ಆ್ಯಪಲ್ ಫ್ರೂಟ್ಸ್, ಪೈನಾಪಲ್ ಕೇಸರಿ, ಪೊಂಗಲ್, ಇಡ್ಲಿ, ವೆಜಿಟೇಬಲ್ ಇಡ್ಲಿ, ಆಮೇಲೆ ಸ್ಟೀಮ್ಡ್ ಇಡ್ಲಿ ಎರಡು ಇದೆ ಇದರಲ್ಲಿ, ಸಾಂಬಾರ್, ಕಾರ್ನ್ ಆ್ಯಂಡ್ ಸ್ಪಿನಾಚ್ ಫ್ರೈ, baked beans, cauliflower potato bhaji, medu bonda, green peas and peppers paratha, ಇದು ಚಿಕನ್. ಇಲ್ಲಿ ದೋಸೆ, ಎಗ್ ಅದೆಲ್ಲ ಇದೆ, ಆ್ಯಂಡ್ ಕಾಫಿ, ಟೀ. ಅಲ್ಲಿ ಡ್ರಿಂಕ್ಸ್ ಇಷ್ಟಿದೆ. ಇಲ್ಲಿ ಇದು ಲಾಂಚ್. ಆವಾಗಿಂದ ಇಬ್ಬರು ಮಲ್ಕೊಂಬಿಟ್ಟಿದ್ದಾರೆ. ನಂದು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು. ಏನೋ ಎದ್ಲು ಅಂತ ಅವಳಿಗೆ ಫೀಡಿಂಗ್ ಮಾಡಿಸ್ದೆ. ಹಂಗೆ ಅವಳು ಮಲ್ಕೊಂಡ್ಬಿಟ್ಲು, ನಾನು ಕೂಡ ಹಂಗೆ ಮಲ್ಕೊಂಡ್ಬಿಟ್ಟೆ. ಗೊತ್ತೇ ಇಲ್ಲ ಕಿರಣ್ ರೆಕಾರ್ಡ್ ಮಾಡಿದ್ದಾರೆ. ಅವಳು ಎದ್ಮೇಲೆ ಅವಳಿಗೆ ಕಿರಣ್ ದೋಸೆ ತೊಗೊಂಬಂದಿದ್ರು, ತಿಂತಾ ಇದ್ದಾಳೆ ದೋಸೆನ. ಸೊ ಇವಾಗ ಡೈಪರ್ ಸ್ಟೇಷನ್ ಬಂದು ಚೇಂಜ್ ಮಾಡ್ಕೊಂಡು ಹೋಗ್ತಿದ್ದೀವಿ ಡೈಪರ್. ಬೇಬಿ ಕೇರ್ ಹೋಗಿದ್ದೀವಿ. ಅಲ್ಲಿ ಟಾಯ್ಸ್ ಎಲ್ಲ ನೋಡಿ ಬಿಟ್ಟೇ ಬರ್ತಾ ಇರಲಿಲ್ಲ. ಸರಿ ಅಂದ್ಬಿಟ್ಟು ಹಂಗೆ ಹಿಂಗೂ ಮಾಡಿ ಅವಳ ಕರ್ಕೊಂಬಂದಿದ್ದೀನಿ. ಮಗು ಇರೋದಕ್ಕೆ ಇದೊಂದು ಅಡ್ವಾಂಟೇಜ್ ನೋಡಿ, ಎಷ್ಟು ದೊಡ್ಡ ಕ್ಯೂ ಇದೆ. ಆಮೇಲೆ ಮಗು ಇದೆ ಅಂದರೆ ನಮಗೆ ಬಿಟ್ಬಿಡ್ತಾರೆ. ಮತ್ತು ವಯಸ್ಸಾಗಿರ್ತಾರೆ ಅವ್ರಿಗೆ, ಮಕ್ಕಳಿಗೆಲ್ಲ ಬಿಡ್ತಾರೆ. ಹಾಗೆ ಸ್ಟ್ರಾಲರ್ನ ನಾವು ಇಲ್ಲೇ ಬಿಡಬೇಕಾಗುತ್ತೆ. ಅದಕ್ಕೆ ಒಂದು ಟ್ಯಾಗ್ ಕೊಟ್ಟಿರ್ತಾರೆ ಅಂತ ಹೇಳಿದ್ನಲ್ಲ. ಸೊ ಅದು ಇದ್ದರೆ ಆಯಿತು. ನೆಕ್ಸ್ಟ್ ನಾವು ಎಲ್ಲಿ ಸ್ಟಾಪ್ ಆಗುತ್ತೆ ಆಮೇಲೆ ಸ್ಟ್ರಾಲರ್ ಆಚೆ ಕಲೆಕ್ಟ್ ಮಾಡ್ಕೋಬೋದು. ಲಗೇಜ್ ಹೆಂಗೆ ಸೇಮ್ ಮಾಡ್ತೀವಿ ಅದೇ ಥರನೇ. ಸೊ ಫೈನಲಿ ಸ್ಟ್ರಾಲರ್ನ ಅಲ್ಲೇ ಬಿಟ್ಟು ಇನ್ನೇನು ಓಡ್ತಾ ಇದ್ದೀವಿ ಸಿಂಗಾಪುರ್ಗೆ. ಸೊ ಹೋಗ್ಬೇಕಾದ್ರೆ ಫ್ಲೈಟ್ ಮೋಡ್ ಹಾಕ್ಬಿಟ್ರೆ ಮೊಬೈಲ್ ಏನಕ್ಕೆ ಯೂಸೇ ಇರೋಲ್ಲ. ಕಿರಣ್ದೇನೋ ಗೊತ್ತಿಲ್ಲ, ಸಡನ್ನಾಗಿ ವೀಡಿಯೋ ಎಲ್ಲ ಡೌನ್ಲೋಡ್ ಲಿಸ್ಟಲ್ಲಿತ್ತಂತೆ. ಸೊ ಹಳೇ ವೀಡಿಯೋ ಏನೋ ಎಷ್ಟು ಪುಟಾಣಿ ಇದ್ದಾಳೆ ನೋಡಿ. ಅದು ಫೋಟೋ ಏನೋ ಶೂಟ್ ಮಾಡಬೇಕಾದ್ರೆ ಅವಳದು ಪಾಸ್ಪೋರ್ಟ್ ಸೈಜ್ ಫೋಟೋ ತೆಗಿಸ್ಬೇಕಾದ್ರೆ ಮಾಡಿರೋ ಬ್ಲಾಗ್ ಅದು. ಅದನ್ನ ನೋಡ್ಕೊಂಡು ಕೂತ್ಕೊಂಡಿದ್ರು. ನಾನು ಹಂಗೆ ಏನನ್ನ ಮಲ್ಸ್ಕೊಂಡು ನನಗೆ ಕನೆಕ್ಷನ್ ಇಲ್ಲ, ಏನಿಲ್ಲ. ವೀಡಿಯೋ ನಂದು ಯಾವುದೂ ನೋಡೋಕ್ಕಿಲ್ಲ. ಅಟ್ಲೀಸ್ಟ್ ಮುಂಚೆನೇ ಒಂದು ಮೂವಿ ಯಾವುದಾದ್ರು ಡೌನ್ಲೋಡ್ ಮಾಡ್ಕೊಂಬಂದಿದ್ರೆ ನೋಡ್ಬೋದಿತ್ತು. ಬಟ್ ಓಕೆ ಟೈಮ್ ಇತ್ತಲ್ಲ ಅಂದ್ಬಿಟ್ಟು ನಾನು ಎಡಿಟಿಂಗ್ ಮಾಡ್ಕೊತಾ ಇದ್ದೆ. ವೀಡಿಯೋಸ್ ಏನೇನಾಗುತ್ತೆ ಅದೆಲ್ಲ ಆಫ್ಲೈನ್ ಆರಾಮಾಗಿ ಮಾಡ್ಕೋಬೋದಲ್ಲ ಅಂತ. ಸೊ ಹಾಗೆ ಸ್ನ್ಯಾಕ್ಸ್ ಕೂಡ ಕೊಟ್ಟಿದ್ರು, ಸ್ವಲ್ಪ ಜ್ಯೂಸು ಮತ್ತು ಏನೋ
ಕಾರ್ನ್ದು ಕೊಟ್ಟಿದ್ದರು. ಆಗ ಅದಾಗಿ ಒಂದು ಸ್ವಲ್ಪ ಹೊತ್ತಿಗೆ ಮತ್ತೆ ಊಟ ಕೊಟ್ಟಿದ್ದಾರೆ. ಚೆನ್ನಾಗಿತ್ತು ಮೀಲ್ಸ್. ನಾವು ವೆಜ್ ಮೀಲ್ಸ್ ಮಾಡಿದ್ವಿ. ಇನ್ನೂ ಮಲ್ಕೊಂಡೇ ಇದ್ದು, ಅವಳಿಗೆ ಫೀಡಿಂಗ್ ಕೂಡ ಮಾಡ್ತಾಯಿದ್ದೆ. ಸೊ ಊಟ ಏನೋ ಸಪ್ಪೆ ಇತ್ತು. ಏನಾಗ ಇಷ್ಟ ಆಯಿತು ಆ್ಯಕ್ಚುಲಿ. ಇದು ಜೀರಾ ರೈಸ್ ಮತ್ತು ಏನೋ ರಾಜ್ಮದು ಒಂದು ಪಲ್ಯ ಅದೆಲ್ಲ ಕೊಟ್ಟಿದ್ರು ಕಾರ್ನ್ದು. ಏನಾಗ ಇಷ್ಟ ಆಯಿತು, ಅವಳು ತಿಂತಾಯಿದ್ಲು. ಹಾಗೆ ಕರ್ಡ್ ಕೂಡ ಕೊಟ್ಟಿದ್ದರು, ಮತ್ತು ಬಟರ್ ಮತ್ತು ಡೆಸರ್ಟ್ ಅಂತ ಏನೋ ಕೊಟ್ಟಿದ್ರು, ಅದು ತಿಂತಾಯಿದ್ಲು. ಅದೇನೋ ಒಂಥರ ಏನು ಕ್ರೀಮ್ ಥರ ಇತ್ತು ಡೆಸರ್ಟ್. ಜಾಸ್ತಿ ತಿಂದರೆ ಮತ್ತೆ ಕಷ್ಟ, ಕೆಮ್ಮಾಗ್ಬಿಡುತ್ತೆ, ಮೊದಲೇ ಟ್ರಿಪ್ ಹೋಗ್ತಾ ಇದ್ದೀವಿ ಅಂದ್ಬಿಟ್ಟು ಹಂಗಿಂಗೂ ಮಾಡಿ ಅವಳ ಹತ್ರದಿಂದ ಈಸ್ಕೊಂಡಿದ್ವಿ. ಸೊ ಓಕೆ, ಊಟ ಎಲ್ಲ ಓಕೆ, ಪರವಾಗಿಲ್ಲ, ಚೆನ್ನಾಗಿತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಜರ್ನಿ ಸ್ಟಾರ್ಟ್ ಆಗ್ತಾಯಿದೆ. 4 ಅವರ್ಸ್ ಇದ್ದಿದ್ದು. ಮತ್ತೆ ಒಂದು 25 ಮಿನಿಟ್ಸ್ ಡಿಲೇ ಆಯಿತು. ಏನು ಟ್ರಾಫಿಕ್ ಸ್ವಲ್ಪ ಲ್ಯಾಂಡ್ ಮಾಡೋಕ್ಕೆ ಪ್ರಾಬ್ಲಮ್ ಇತ್ತು ಅಂದ್ಬಿಟ್ಟು ಮತ್ತೆ ಒಂದು 25 ಮಿನಿಟ್ಸ್ ಹಂಗೆ ಆಗಿತ್ತು ಡಿಲೇ. ಸೊ ಓಕೆ, ಏನೋ ಕೂಡ ಆರಾಮಾಗಿ ಆಟ ಆಡ್ಕೊಂಡೇ ಇದ್ಲು. ಸ್ವಲ್ಪ ಹೊತ್ತಾದಮೇಲೆ ಟೀ ಮತ್ತು ಕಾಫಿ ಅಂತ ತೊಗೊಂಬಂದಿದ್ರು. ಟೀ ಮಾತ್ರ ನಿಜವಾಗ್ಲೂ ಕುಡಿಯೋ ಥರ ಅಂತ ಇರಲೇ ಇಲ್ಲ. ಅವ್ರು ಕೊಟ್ಟು ಒಂದು ಸ್ವಲ್ಪ ಹೊತ್ತಾದಮೇಲೆ ಆಮೇಲೆ ಮಿಲ್ಕು ಮತ್ತು ಶುಗರ್ದು ಕೊಟ್ಟರು. ಅಷ್ಟೊತ್ತಿಗೆ ಕೊಟ್ಟಿರೋದೆಲ್ಲ ಬಿಸಿ ಹೋಗೇ ಬಿಟ್ಟಿತ್ತು. ಇನ್ನೇನು ಸುಮ್ಮನೆ ಕುಡಿಬೇಕಲ್ಲ ಅಂತ ಏನಕ್ಕೆ ಅಂದ್ಬಿಟ್ಟು ಹಂಗೆ ಹೆಂಗೆ ತೊಗೊಂಡಿದ್ದು ಹಂಗೆ ಸುಮ್ಮನೆ ವೇಸ್ಟ್ ಆಯಿತು ಅದು. ಸೊ ಅಷ್ಟೇ. ಸೊ ಅದಾದಮೇಲೆ ನಮಗೆ 2 ಅವರ್ಸ್ ಡಿಫ್ರೆನ್ಸ್ ಆಗುತ್ತೆ. ನಾವು ಬಿಟ್ಟಾಗ ಮಾರ್ನಿಂಗ್ 11:30 ಆಗಿತ್ತು. 4 ಅವರ್ಸ್ ಟ್ರಾವೆಲ್ ಮಾಡಿದ್ರೆ 12:30, 1:30, 2:30, 4:30 ಹಂಗೆ ರೀಚ್ ಆಗಬೇಕಿತ್ತು. ಬಟ್ ನಾವು ರೀಚ್ ಆದಾಗ 6:30 ಆಗ್ಬಿಟ್ಟಿತ್ತು, ಸಾಯಂಕಾಲನೇ ಆಗ್ಬಿಟ್ಟಿತ್ತು. ಆಲ್ಮೋಸ್ಟ್ ಒಂದು ದಿನ ಫುಲ್ ಟ್ರಾವೆಲಿಂಗ್ಗೆ ಮುಗ್ಗಾಲ್ ದಿನ ಅಂತಲೇ ಹೋಗಿದೆ ಅಂತಲೇ ಹೇಳ್ಬೋದು. ಸೊ ಹಂಗೆ ಫ್ಲೈಟಲ್ಲಿ ಎಷ್ಟೊತ್ತು ಕುತ್ಕೊಂಡು ಸಾಕಾಯಿತು. ಹಾಗೆ ವಾಶ್ರೂಮ್ಗೆ ಹೋಗೋಣ ಅಂತ ಬಂದಿದ್ದೀನಿ. ರೆಕಾರ್ಡ್ ಮಾಡೋದು ಐಡಿಯಾ ಇರಲಿಲ್ಲ, ಬಟ್ ಬಂದಮೇಲೆ ಅನಿಸ್ತು ಓಕೆ ತೋರಿಸ್ಬಿಡೋಣ ವ್ಲಾಗ್ ಮಾಡಿ ವೀಡಿಯೋದಲ್ಲಿ ಅಂತ ಅನಿಸ್ತು. ಬಟ್ ಅಷ್ಟೊಂದು ಓಕೆ ಪರವಾಗಿಲ್ಲ, ಅಷ್ಟೊಂದು ನೀಟ್ ಅಂತ ಏನಿರಲಿಲ್ಲ. ಬಟ್ ಪುಟ್ಟದಾಗಿ ಎಷ್ಟು ಕಾಂಪ್ಯಾಕ್ಟ್, ಎಷ್ಟು ಚಿಕ್ಕದಾಗಿದೆ ಅಂದರೆ ಕ್ಯೂಟಾಗಿ ಒಂಥರ ಚೆನ್ನಾಗಿತ್ತು. ಹ್ಯಾಂಡ್ ವಾಶ್ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ಇತ್ತು, ಮತ್ತು ಟಿಶ್ಯೂಸ್ ಇತ್ತು, ಮಿರರ್ ಇತ್ತು. ಬಟ್ ಕ್ಯೂಟಾಗಿ ಚೆನ್ನಾಗಿತ್ತು. ನನಗಂತೂ ಇಷ್ಟ ಆಯಿತು. ಮೇಂಟೈನ್ ಮಾಡಿರಲಿಲ್ಲ ಅಷ್ಟೇ, ಅದೆಲ್ಲ ಅಂದ್ರೆ ಅಲ್ಲೆಲ್ಲ ಟಿಶ್ಯೂಸ್ ಎಲ್ಲ ಬೇರೆ ಹಾಕ್ಬಿಟ್ಟಿದ್ರು. ಕೇಳಿಸ್ಕೊಂಡ್ರಲ್ಲ, ಎಂಡ್ ಮೂಮೆಂಟಲ್ಲಿ ಏನೋ ಫುಲ್ ಟಯರ್ಡ್ ಆಗಿಬಿಟ್ಟು ಅಳಕ್ಕೆ ಸ್ಟಾರ್ಟ್ ಮಾಡಿದ್ಲು. ನನಗೇನೇ ಲಿಟ್ರಲಿ ಆಗ್ತಾ ಇರಲಿಲ್ಲ. 4 ಅವರ್ಸ್ ಅಂದರೆ ಕಷ್ಟ ಆಗ್ಬಿಡುತ್ತಲ್ಲ. ಆಯ್ತಮ್ಮ, ಎಲ್ಲರೂ ಇಳಿತಾ ಇದ್ದಾರಲ್ಲ. ಬಾಯ್. ಇಲ್ಲಿ ಬಂದ ತಕ್ಷಣ ಫಸ್ಟು ಸಬ್ಮಿಟ್ ಮಾಡಬೇಕಾ ಅರೈವಲ್ ಕಾರ್ಡ್ನ, ಅಲ್ಲ ಕಿರಣ್? ಸೊ ಅದೇ ಕಿರಣ್ ಮಾಡ್ತಾ ಇರೋದು ಇವಾಗ. ಬ್ಯಾಗಿಗೆ ವೇಟಿಂಗ್ ಯಾರಿಗೇಳನ ನಮ್ಮ ಪ್ರಾಬ್ಲಮ್. ಎರಡೇ ಓಕೆ. ಫೈನಲಿ ನಾವು ಇವಾಗ ಇದ್ದೀವಿ ಸಿಂಗಾಪುರ್ ಏರ್ಪೋರ್ಟಲ್ಲಿ. ಲಾಂಗ್ ಜರ್ನಿ ಅಪ್ಪ, ಫುಲ್ ಸುಸ್ತಾಗ್ಬಿಡ್ತು. ಇವಳಿಗೆ ಫುಲ್ ಯಾವಾಗ ಓಪನ್ ಮಾಡು ಅಂತ ಇದ್ದು. ಸೊ ಫೈನಲಿ ನಾವು ಸಿಂಗಾಪುರಿಗೆ ಬಂದಿದ್ದೀವಿ. ಎಷ್ಟಾಯಿತು ಕಾಸ್ಟ್? ಫಸ್ಟ್ ನಾವು ಚೆನ್ನೈಗೆ ಬಂದ್ವಿ ಬಸ್ಸಲ್ಲಿ. ಬಸ್ದು ಕಾಸ್ಟ್ ಆಲ್ರೆಡಿ ಹೇಳಿದ್ದೀವಿ, 2000 ಆಯಿತು. ಸೊ ಫ್ಲೈಟ್ದು ಎಷ್ಟಾಯಿತು ಕಿರಣ್? ಫ್ಲೈಟ್ದು 20,000 ಬರೋದಕ್ಕೆ 3 ಜನಕ್ಕೆ ಸೇರಿಸಿ. ಒನ್ ವೇ ಬರೋದಕ್ಕೆ 3 ಜನಕ್ಕೆ 20,000. ಮೀಲ್ಸ್ ಹೋಗೋಕ್ಕೆ 20,000. ಹೋಗಕ್ಕೆ 20. ಫ್ಲೈಟ್ ಟೋಟಲ್ 40,000 ಫ್ಲೈಟ್ ಟಿಕೆಟ್ಸ್ ಆಗುತ್ತೆ. ಆದರೆ ಇದು ಯಾವಾಗ ಒಂದು 4-5 ಮಂತ್ಸ್ ಬ್ಯಾಕ್ 4 ಮಂತ್ಸ್ ಮುಂಚೆ ಮಾಡಿದ್ದಕ್ಕೆ. ಬಸ್ದು ಅಂದರೆ 2000 ಹೋಗೋಕ್ಕೆ, ಬರೋಕ್ಕೆ ಒಂದು 4-5,000 ಅಲ್ಲಿ ಆಗ್ಬಿಡುತ್ತೆ ಅದು. ಸೊ ಇವಾಗ ನಾವು ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿದ್ದ
ಫಸ್ಟ್ ಮೇನ್ ಸಿಂಗಾಪುರ್ ಬಂದರೆ ಇಲ್ಲಿ ಅರೈವಲ್ ಕಾರ್ಡ್ ಅಂತ ಫುಲ್ ಎಲ್ಲ ಡೀಟೇಲ್ಸ್ ಸಬ್ಮಿಟ್ ಮಾಡಬೇಕು. ಆಮೇಲೆ ನಿಮ್ಮ ಫೇಸ್ ವೆರಿಫೈ ಆಗುತ್ತೆ, ಆಮೇಲೆ ಥಂಬ್ ಇಂಪ್ರೆಷನ್ ವೆರಿಫೈ ಆಗುತ್ತೆ ಇಮಿಗ್ರೇಷನಲ್ಲಿ. ಆಮೇಲೆ ಅಲ್ಲಿಂದ ಬಂದಮೇಲೆ ನಾನು ಆಲ್ರೆಡಿ ಕ್ಲೂಕ್ ಅಂತ ಆ್ಯಪ್ ಇದೆ, ಅದರಲ್ಲಿ ಇಲ್ಲಿ ಸಿಮ್ ಆಲ್ರೆಡಿ ಬುಕ್ ಮಾಡಿದೆ, ಇ ಸಿಮ್. ಸೊ ಇಲ್ಲಿ ಚಾಂಗಿ ರೆಕಮೆಂಡ್ಸ್ ಅಂತ ಇದೆ, ಇಲ್ಲೇ ಇದೆ, ಅದ್ರ ಮುಂದೆನೇ ಕೂತಿದ್ದೀವಿ. ಅಲ್ಲಿ ಹೋಗ್ಬಿಟ್ಟು ಇ ಸಿಮ್ ತೊಗೊಂಡು ಫೋನ್ಗೆ ಆ್ಯಕ್ಟಿವೇಟ್ ಮಾಡಿಸ್ಕೊಂಡು ಅದು 500-600 rupeesಗೆ 100 GB ಫಾರ್ 10 days. 10 daysಗೆ 100 GB ಫ್ರೀ ಕೊಡ್ತಾರೆ. ಸೊ 5G ಸ್ಪೀಡ್ ಇರುತ್ತೆ. ಸೊ ನಾವಿಬ್ರು ಶೇರ್ ಮಾಡ್ಕೊತೀವಿ. ಅವಾಗ ನಂಗೆ ಅಪ್ಲೋಡ್ ಮಾಡೋಕ್ಕೆ ವೀಡಿಯೋಸ್ ಇರುತ್ತಲ್ಲ ವೈಫೈ ಅಪ್ಲೋಡ್ ಮಾಡೋದಕ್ಕೆಲ್ಲ ಇದರಲ್ಲಿ ಇಲ್ಲಾಂದರೆ ಮತ್ತೆ ವೀಡಿಯೋಸ್ ಹಾಕೋಕ್ಕೆ ಆಗಲ್ಲ. ಮೇನ್ ವೈಫೈ ಇರಬೇಕು, ಸ್ಪೀಡಾಗಿರಬೇಕು. ಸೊ ಅದಾಯಿತು. ನೆಕ್ಸ್ಟ್ ಇವಾಗ ನಾವು ಏರ್ಪೋರ್ಟಿಂದ ನಾವು ಸ್ಟೇ ಮಾಡ್ತಾರೋ ಕಡೆ ಹೋಗ್ಬೇಕಂದ್ರೆ ಟ್ರೈನಲ್ಲಿ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಟ್ಯಾಕ್ಸಿ ಬಂದ್ಬಿಟ್ಟು ತುಂಬ ಕಾಸ್ಟ್ ಇಲ್ಲಿ. ಬರೀ ಒಂದು 5 kilometers ಏನಿಲ್ಲ ಅಂದ್ರೆ ಒಂದು 600-700 rupees ಆಗುತ್ತೆ. ಸೊ ಇವಾಗ ನಾವು ಇರೋದು 21 kilometers ಹೋಗ್ಬೇಕು ಏರ್ಪೋರ್ಟಿಂದ. ಸೊ ಅಲ್ಲೇ ಸುಮ್ಮನೆ ಅದ್ರ ಬದಲು ಇದರಲ್ಲಿ ಟ್ರೈನಲ್ಲಿ ಹೋದರೆ ಮ್ಯಾಕ್ಸಿಮಮ್ ಒಂದು $3 ಆಗ್ಬೋದು. ಸೊ ಎಷ್ಟು $3 ಅಂದರೆ $180. ಇರೋದು ಇಲ್ಲೇ ಇದೆ. ಟ್ರೈನ್ ಟು ಸಿಟಿ ಅಂತ ಇದೆ, ಸಿಟಿ ಅಂತಿದೆ. ಅಲ್ಲಿ ಹೋಗೋಕೆ ಇಲ್ಲೇ ಮಾಡ್ಕೋಬಹುದು. ಬಟ್ ನಾವು ಕರೆನ್ಸಿ ಎಕ್ಸ್ಚೇಂಜ್ ಮಾಡಿಸಲ್ಲ, ಡೈರೆಕ್ಟ್ ಕಾರ್ಡಲ್ಲೇ ಸ್ವೈಪ್ ಮಾಡೋದು. ಆದರೆ ಝೀರೋ ಫಾರೆಕ್ಸ್ ಕಾರ್ಡ್ ಇದೆ, ಫಾರಿನ್ ಎಕ್ಸ್ಚೇಂಜ್ ಝೀರೋ ಚಾರ್ಜಸ್ ಅಲ್ಲಿ. ಸೊ ಅದರಲ್ಲಿ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಫ್ಲೈಟ್ ಟಿಕೆಟ್ ಎಲ್ಲ ಯಾವ್ದ್ರಲ್ಲಿ ಬುಕ್ ಮಾಡಿದ್ದು? ಫ್ಲೈಟ್ ಟಿಕೆಟ್ ಅದು ಸ್ಕೈ ಸ್ಕ್ಯಾನರ್ ಅಂತ ಬರುತ್ತೆ, ಅಲ್ಲಿಂದ ಅದು ಬೇರೆ ಕಡೆಗೆ ಅಗೋಡಾ ಅಥವಾ ಯಾವುದಾದ್ರೂ ವೆಬ್ಸೈಟ್ ಜೊತೆ ಟೈಅಪ್ ಆಗಿರುತ್ತೆ, ಅಲ್ಲಿ ಬುಕ್ ಮಾಡಬೇಕು. ಆದರೆ ಪ್ಲ್ಯಾನ್ ಮಾಡಿದ್ರೆ ಕರೆಕ್ಟಾಗಿ ಕಡಿಮೆ ಕಾಸ್ಟಲ್ಲಿ ವರ್ಕೌಟ್ ಆಗುತ್ತೆ. ನಾವು ಯಾವತ್ತೂ ಯಾವುದಕ್ಕೂ ಪ್ಯಾಕೇಜಲ್ಲಿ ಹೋಗಿಲ್ಲ. ಯಾವಾಗಲೂ ಕಿರಣೆ ಪ್ಲ್ಯಾನ್ ಮಾಡೋದು, ಬಜೆಟಲ್ಲಿ ಪ್ಲ್ಯಾನ್ ಮಾಡ್ತಾರೆ. ನಮ್ಗೆ ಹೆಂಗೆ ಬೇಕಂಗೆ ಹೋಗ್ಬೋದು. ಟ್ರಿಪ್ ಪ್ಯಾಕೇಜಲ್ಲಿ ಹೋಗ್ಬಿಟ್ರೆ ಅವ್ರು ಹೇಳ್ದಂಗೆ ಅವ್ರು ಟೈಮ್ ಮೇಂಟೈನ್ ಮಾಡ್ಬೇಕು ಹಂಗಾಗುತ್ತೆ. ಸೊ ನಾವು ಆರಾಮಾಗಿ ಹೆಂಗೆ ಬೇಕಂಗೆ ಹೋಗ್ಬೋದು, ಮತ್ತು ನಮ್ಗೆ ಹೆಂಗೆ ಬೇಕಂಗೆ ಖರ್ಚು ಕೂಡ ಮಾಡ್ಕೋಬೋದು. ಸೊ ಇದು ಸೆಕೆಂಡ್ ಇಂಟರ್ನ್ಯಾಷನಲ್ ಟ್ರಿಪ್ ನಮ್ಮದು ಸಿಂಗಾಪುರ್. ಸೊ ಫಸ್ಟೇ ಮಲೇಷ್ಯಾ ಬಂದು ಅಲ್ಲಿಗೆ ಆವಾಗಲೇ ಇಲ್ಲಿಗೆ ಯಾಕೆ ಬಂದಿಲ್ಲ ಅಂತ ಎಷ್ಟೊಂದು ಜನ ಅನ್ಕೋಬೋದು. ನಮ್ಗೆ ಏನಿದ್ರು ಒಂದು ಪ್ಲೇಸಿಗೆ ಬಂದರೆ ಕಂಪ್ಲೀಟಾಗಿ ನಾವೆಲ್ಲ ಎಂಜಾಯ್ ಮಾಡಬೇಕು ಆ ಪ್ಲೇಸ್ನ. ನೋಡಿ ಸಿಂಗಾಪುರ್ ನೋಡೋಕ್ಕೇ ಒಂದು 5 days ಬೇಕಾಗುತ್ತೆ. ಕಂಪ್ಲೀಟಾಗಿ ಬೇಕಂದ್ರೆ ಒಂದು 5 days ಬೇಕಲ್ವಾ? ಕಡಿಮೆನೇ, ಅರ್ಧಂಬರ್ಧ ನೋಡ್ಕೊಂಡು ಸಿಂಗಾಪುರ್ ಮಲೇಷ್ಯಾ ಎರಡು ಮಿಕ್ಸ್ ಆದರೆ ಅವಾಗ ಒಂದು 10-15 days ಲಾಂಗ್. ಯೂನಿವರ್ಸಲ್ ಸ್ಟುಡಿಯೋಗೆ ಒಂದಿನ ಹೋಗ್ಬಿಡುತ್ತೆ, ಝೂಗೆ ಒಂದಿನ ಹೋಗ್ಬಿಡುತ್ತೆ, ಹಂಗೆ ಆಗುತ್ತೆ. ಸೊ ಪ್ರಾಪರಾಗಿ ನಾವೆಲ್ಲ ನೋಡಬೇಕಿತ್ತು. ಮತ್ತೆ ಅವಾಗ ಇಯಾನ ಕೂಡ ಇದ್ಲೆಲ್ಲ ರಿಸ್ಕ್ ತೊಗೊಳಕ್ಕೆ ಇಷ್ಟ ಇರಲಿಲ್ಲ. ಮತ್ತೆ ಏನಾದರೂ ಒಂದು ಸ್ವಲ್ಪ ರಿಜೆಕ್ಟ್ ಆಗಿ ವೀಸಾ ಅದೇನೇನೋ ಪ್ರಾಬ್ಲಮ್ ಆಗಿಬಿಟ್ರೆ ಸಿಂಗಾಪುರ್ದು ಸ್ವಲ್ಪ ಎಲ್ಲ ಬರ್ಬೇಕಾದ್ರೆ ಒಬ್ರೊಬ್ರು ಹೆಂಗಿದ್ರು ಗೊತ್ತಾವ್ರು ಮಾತಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೆ ಒಂಥರ ಇದು ಮಾಡ್ತಾರೆ. ಎಲ್ಲ ಇಮಿಗ್ರೇಷನ್ ಅದು ಟಮ್ ಇಡ್ತಾ ಇದ್ದೀನಿ ಎಷ್ಟೊತ್ತಾಯಿತು ಎಲ್ಲ ಇಮಿಗ್ರೇಷನ್ದು. ಸೊ ಈ ಥರ. ಸೊ ಫೈನಲಿ ಸಿಂಗಾಪುರಲ್ಲಿ ಇದ್ದೀವಿ. ಇವಾಗ ಹೋಗ್ಬಿಟ್ಟು ಸಿಮ್ ಆಕ್ಟಿವೇಟ್ ಮಾಡಿಸ್ಕೊಂಡು ಲೋಕಲ್ ಇಲ್ಲಿ ಟ್ರೈನ್ ಇದೆಯಲ್ಲ ಅಲ್ಲಿಂದ ರೂಮ್ಗೆ ಹೋಗೋದು. ಸೊ ನಾನು ಮತ್ತೆ ಟ್ರೈನ್ಗೂ 2 ಸತಿ ಹೋಗ್ಬೇಕು. ಏರ್ಪೋರ್ಟ್ ಇಂದ ಆಚೆಗೆ ಹೋಗೋಕ್ಕೆ ಒಂದು ಟ್ರೈನು, ಅಲ್ಲಿಂದ ಮತ್ತೆ ಸಿಟಿಗೆ ಹೋಗೋಕೆ ಇನ್ನೊಂದು ಟ್ರೈನ್. ಸೊ ಟ್ರೈನ್ಗೆ ಎಷ್ಟಿದೆ ಟಿಕೆಟ್, ಎನಿ ಐಡಿಯಾ? ಟ್ರೈನ್ಗೆ ಈಸಿ ಕಾರ್ಡ್ ಅಂತ ಬರುತ್ತೆ. ಆ ಕಾರ್ಡಲ್ಲಿ ಆಕ್ಟಿವೇಟ್ ಮಾಡಿದ್ರೆ ಅದು ಬಸ್ಸಲ್ಲಾದರೂ ಹೋಗ್ಬೋದು, ಟ್ರೈನಲ್ಲಾದರೂ ಹೋಗ್ಬೋದು, ಯಾವ ಟ್ರಾನ್ಸ್ಪೋರ್ಟ್ ಅಲ್ಲಾದರೂ ಹೋಗ್ಬೋದು, ಎಲ್ಲ ಫ್ರೀ ಆಗುತ್ತೆ. $12 ಏನೋ ಚಾರ್ಜ್ ಮಾಡ್ತಾರೆ. 3 day ಅಥವಾ 5 day ಪಾಸ್ ಥರ ತೊಗೋಬೇಕು. ಹಾಪ್ ಆನ್ ಹಾಪ್ ಆಫ್ ಇತ್ತಲ್ಲ ಆ ಥರನ? ಆ ಥರ ಅಲ್ಲ, ಹಾಪ್ ಆನ್ ಹಾಪ್ ಆಫ್ ಬರೀ ಟೂರಿಸ್ಟ್ ಅಟ್ರಾಕ್ಷನ್. ಇದು ಈಸಿ ಕಾರ್ಡ್ ಬಂದ್ಬಿಟ್ಟು ಅದು ಪ್ರೀಪೇಯ್ಡ್ ಕಾರ್ಡ್ ಇದ್ದಂಗೆ. ಸೊ ಎಲ್ಲಿ ಬೇಕಾದ್ರೂ ಟ್ಯಾಪ್ ಮಾಡ್ಕೊಂಡು ಹೋಗ್ಬೋದು. ಸೊ ಅಷ್ಟೇ. ನಾವಿವಾಗ ನಮಗೂ ಫಸ್ಟ್ ಟೈಮ್ ಇದು ಎಕ್ಸ್ಪೀರಿಯನ್ಸ್ ಆಗ್ತಿರೋದು ಅಷ್ಟೇ. ನಾವಿವಾಗ ಟ್ರೈನಲ್ಲಿ ರೂಮ್ಗೆ ಹೋಗೋದು. ನೆಕ್ಸ್ಟ್ ವಿಡಿಯೋದಲ್ಲಿ ರೂಮ್ ಟೂರ್ ಯಾವ ಥರ ಇದೆ, ನಾವು ಎಲ್ಲಿ ಸ್ಟೇ ಮಾಡ್ತಾ ಇದ್ದೀವಿ, ಹೆಂಗಿತ್ತು ಅಂತ ಶೇರ್ ಮಾಡ್ತೀನಿ. ಸೊ ಟ್ರೈನಲ್ಲಿ ಹೋಗೋಣ. ಅದಕ್ಕೂ ಮುಂಚೆ ಇವಾಗ ಏನೇನಿದೆ ಆ್ಯಕ್ಟಿವೇಟ್ ಮಾಡಿಕೊಂಡು ಸಿಂಗಾಪುರಲ್ಲಿ ಎಲ್ಲಾದ್ರೂ ಯಾವ್ದ್ರಲ್ಲಾದ್ರೂ ಓಡಾಡ್ಬೋದು. ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಫ್ರೀ. ಅದಕ್ಕೆ ಒಂದಕ್ಕೆ $48. ಇಲ್ಲಿಂದ ಫಸ್ಟ್ ಅಲ್ಲಿ ಹೋಗ್ಬೇಕು, ಸಿಟಿಗೆ ಹೋಗ್ಬೇಕು. ಮೆಟ್ರೋ
ತಗೊಮ್ಮ ಹಿಡ್ಕೊ. ಹೇಗಿದೆ? ಚೆನ್ನಾಗೈತಯ್ಯ? ಖಾಲಿ ಮಾಡಿದಾಳ? ಒಂಚೂರು ಇಲ್ಲ. ಚೆನ್ನಾಗಿತ್ತಾ? ಇಲ್ಲ. ಸಡನ್ನಾಗಿ ಏನೋ ಗೊತ್ತಿಲ್ಲ, ಮೇಲೆ ಓಪನ್ ಇತ್ತು ಅನ್ಸುತ್ತೆ, ಅದೇನೋ ಎ ಸಿ ಇದು ಏನೋ ಗೊತ್ತಿಲ್ಲ, ಜಾಸ್ತಿ ಗಾಳಿ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಅದಕ್ಕೆ ಏನಾಗೆ ತೊಗೊಂಡೋಗಿದ್ದು ಒಳ್ಳೇದಾಯ್ತು, ಕಿವಿ ಕವರ್ ಮಾಡಿದೆ, ಆರಾಮಾಗಿ ಕೂತ್ಕೊಂಡಿದ್ಲು. ಕ್ಯೂವಲ್ಲಿ ಇತ್ಕೊಳ್ಳೋದು ಏನೂ ಬೇಕಾಗೋದಿಲ್ಲ, ಕಾರ್ಡ್ ಇರುತ್ತಂತ ಆಲ್ರೆಡಿ ಹೇಳಿದ್ರಲ್ಲ ಕಿರಣ್, ಅದನ್ನೇ ನಾವು ಟ್ಯಾಪ್ ಮಾಡಿದ್ವಿ, ಅದು ಆಟೋಮೆಟಿಕ್ ಓಪನ್ ಆಗಿಬಿಡ್ತು. ಆರಾಮಾಗಿ ನಾವು ಟ್ರಾವೆಲ್ ಮಾಡ್ತಾಯಿದ್ದೀವಿ. ಸೊ ಯಾವುದೇ ಥರದ್ದು ಏನು ಜಾಸ್ತಿ ಕ್ಯೂವಲ್ಲಿ ಇತ್ಕೊಳ್ಳೋದು ಏನಿರಲಿಲ್ಲ, ಆರಾಮಾಗಿ ಆಯಿತು ಎಲ್ಲ. ಸೊ ಇವಾಗ ಟ್ರೈನಲ್ಲಿ ರೂಮ್ಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವೀಡಿಯೋದಲ್ಲಿ ರೂಮ್ ಟೂರ್ ಮಾಡ್ತೀನಿ ಯಾವ ಥರ ಇದೆ ಅಂತ, ಮತ್ತು ಎಲ್ಲಿಗೆ ಹೋಗ್ತೀವಿ ಅನ್ನೋದೆಲ್ಲ ನೆಕ್ಸ್ಟ್ ಇನ್ ಡೀಟೇಲಾಗಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ನಮ್ಮ ವೀಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ, ಬಾಯ್.